ನೋಡಿ, ಮೇ 2ನೇ ತಾರೀಕು ಒಳಗಡೆ ಪಶ್ಚಿಮ ಬಂಗಾಳದಲ್ಲಿ ಹೊಸ ಮುಖ್ಯಮಂತ್ರಿಯವರು ಅಧಿಕಾರ ಸ್ವೀಕಾರ ಮಾಡಬೇಕು. 5 ವರ್ಷ ಅವಧಿ ಮುಗಿಯುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಂ ಅವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಸೀಟುಗಳನ್ನ ಬಿಟ್ಕೊಡೋದಿಲ್ಲ. ಅದು ಈಗಾಗಲೇ ಅವ್ರು ಹೇಳಿ ಆಗಿ ಹೋಗಿದೆ. ಅವ್ರಿಗೂ ಬಿಟ್ಕೊಡೋದಿಲ್ಲ. ಎಡರಂಗದವರು CPMನವರು ಅಲ್ಲಿ ಬರಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸಣ್ಣ ಪುಟ್ಟ ಪಕ್ಷಗಳವರು ಮುಸಲ್ಮಾನ ಅಭ್ಯರ್ಥಿಗಳನ್ನ ಹಾಕಬಾರ್ದು ಅಂತ ನಿನ್ನೆ ಬಹಿರಂಗವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಓಟುಗಳು ಚೆದರಿ ಹೋಗ್ತವೆ, ಭಾರತೀಯ ಜನತಾ ಪಾರ್ಟಿಗೆ ಅನುಕೂಲ ಆಗತ್ತೆ ಅಂತ ಅವ್ರು ಹೇಳಿದ್ದಾರೆ. ಇನ್ನು ಈ ಕಡೆ ನೀವು ತಮಿಳುನಾಡಿಗೆ ಬಂದರೆ DMKಯ ಈ MK ಸ್ಟಾಲಿನ್ ಇದಾರಲ್ಲ, ಅವರು ಎಷ್ಟು ಸೀಟುಗಳನ್ನು ಬಿಟ್ಟು ಕೊಡ್ತಾರೋ ಅಷ್ಟು ಸೀಟುಗಳನ್ನ ಭಿಕ್ಷೆ ತೆಗೆದುಕೊಂಡು ಕಾಂಗ್ರೆಸ್ಸು ಸಂತೃಪ್ತಗೊಳ್ಳಬೇಕು. ಇನ್ನು ಉತ್ತರ ಪ್ರದೇಶದಲ್ಲಿ 2027ರ ಚುನಾವಣೆ ಇದೆ, ವಿಧಾನಸಭಾ ಚುನಾವಣೆ. ಅಲ್ಲಿ 403 ಸೀಟುಗಳು. ಅಲ್ಲಿ ಅಖಿಲೇಶ್ ಯಾದವ್ ತೀರ್ಮಾನ ಮಾಡಿದ್ದಾರೆ, ಇವ್ರಿಗೇನಾದರೂ ಹೆಚ್ಚು ಸೀಟುಗಳನ್ನ ಕಾಂಗ್ರೆಸ್ಸಿಗೆ ಬಿಟ್ಟುಕೊಟ್ರೆ ಅದು ಭಾರತೀಯ ಜನತಾ ಪಾರ್ಟಿಗೆ ಅನುಕೂಲ ಆಗತ್ತೆ, ತನಗೆ ಭಾಳ ದೊಡ್ಡ ಮಟ್ಟದ ನಷ್ಟ ಆಗತ್ತೆ ಅಂತ ಆತನಿಗೆ ಖಚಿತವಾಗಿ ಹೋಗಿದೆ. ಯಾಕೆಂದರೆ ಮೊನ್ನೆ ಬಿಹಾರದ ಚುನಾವಣೆಯ ಫಲಿತಾಂಶವನ್ನು ನೋಡಿದ ಮೇಲೆ ತತ್ತರಿಸಿ ಹೋಗಿದ್ದಾರೆ ಅಖಿಲೇಶ್ ಯಾದವ್. ಯಾಕಂದರೆ 24% ಇದ್ದಂಥ ಯಾದವರ ಬಿಹಾರದಲ್ಲಿಯೇ ತೇಜಸ್ವಿ ಯಾದವ್ ಗೆಲ್ಲಿಲ್ಲ ಅಂದರೆ 14% ಇರುವಂಥ ಉತ್ತರ ಪ್ರದೇಶದಲ್ಲಿ ನಾನೆಲ್ಲಿ ಗೆಲ್ತೀನಿ ಅನ್ನುವಂಥ ಭಯ ಆತನನ್ನು ಕಾಡ್ತಾ ಇದೆ. ಹೀಗಾಗಿ ಅಲ್ಲಿಯೂ ಕೂಡ ಕಾಂಗ್ರೆಸ್ಗೆ ಆತ ಸೀಟುಗಳನ್ನು ಬಿಟ್ಟು ಕೊಡಲಾರ. ಅಲ್ಲಿಗೆ ಕಾಂಗ್ರೆಸ್ಸಿನ ಸ್ಥಿತಿ ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಸುಮ್ಮನೆ ಕಲ್ಪನೆ ಮಾಡಿ ನೋಡಿ.